ಇಲ್ಲ. ಈ ಘಟನೆ ನಡೆದಿದ್ದು ಪಟ್ಟಣಗೆರೆ ಬಳಿಯ ಶೆಡ್ನಲ್ಲಿ. ಆ ಒಂದು ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ಬೇರೆ ಬೇರೆ ಜನ ಆರೋಪಿಗಳಿದ್ರು. ಅದೇ ಒಂದು ಟೈಮ್ನಲ್ಲಿ 3 ಜನ ಹುಡುಗರು, ಅವ್ರು ಯಾರು ಅನ್ನುವಂಥದ್ರ ಬಗ್ಗೆ ಪೂರ್ಣ ವಿವರ ಸಿಕ್ಕಿಲ್ಲ. ಒಬ್ಬನ ಹೆಸರು ಮಾತ್ರ ಪುನೀತ್ ಅನ್ನುವಂಥದ್ದು ಗೊತ್ತಾಗಿದೆ. ಈತ ಮತ್ತು ಇನ್ನಿಬ್ಬರು ಹುಡುಗರು, ಒಟ್ಟು 3 ಜನ ಹುಡುಗರು ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸುವಂಥ ಸಂದರ್ಭದಲ್ಲಿ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ರು. ಅದಾದ ನಂತರ ಆ ವಿಡಿಯೋವನ್ನು ಬೇರೆ ಯಾರಿಗೋ ತಮ್ಮ ಆಪ್ತ ವಲಯದಲ್ಲಿ ಕಳಿಸ್ಕೊಂಡಿದ್ರು ಅನ್ನುವಂಥದ್ದು ಮಾಹಿತಿ ಕೂಡ ಇತ್ತೀಚೆಗೆ ಈ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಆ ಘಟನೆ ಆದ ಬಳಿಕ ಅವರು ನಾರ್ಮಲ್ ಆಗಿದ್ರು. ಆದರೆ ಯಾವಾಗ ಕೇಸ್ ರಿಜಿಸ್ಟರ್ ಆಯಿತು ಮತ್ತು ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳೆಲ್ಲರೂ ಕೂಡ ಅರೆಸ್ಟ್ ಆದರು, ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ರು ಮತ್ತು ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ರು ಅನ್ನುವಂಥದ್ದು. ಇವತ್ತು ಮಧ್ಯಾಹ್ನ ಆ 3 ಜನ ಹುಡುಗರು ಕೂಡ RR ನಗರದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಖಚಿತ ಮಾಹಿತಿ ಲಭ್ಯವಾಗಿತ್ತು. ಇದರ ಬೆನ್ನಲ್ಲೇ ಪೊಲೀಸರು RR ನಗರಕ್ಕೆ ತೆರಳಿ ಆ 3 ಜನ ಹುಡುಗರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ವಿಡಿಯೋಗಳು ಸಿಕ್ಕಿಲ್ಲ. ಸದ್ಯಕ್ಕೆ ಆ 3 ಜನ ಆರೋಪಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಈ 3 ಜನ ಆರೋಪಿಗಳನ್ನು ಪೊಲೀಸರು ಈಗ ಇಲ್ಲಿ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸೈಬರ್ ತಜ್ಞರು ಕೂಡ ಬಂದಿದ್ದಾರೆ. ಈ 3 ಜನ ಹುಡುಗರ ಮೊಬೈಲ್ಗಳನ್ನು ತಮ್ಮ ಕೈಗೆತ್ತಿಕೊಂಡಿರುವಂತಹ ಅಧಿಕಾರಿಗಳು, ಸೈಬರ್ ಅಧಿಕಾರಿಗಳು ಆ ಮೊಬೈಲ್ನಲ್ಲಿರುವಂತಹ ವಿಡಿಯೋವನ್ನು ರಿಟ್ರೀವ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಈ ಕೇಸಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ವಿಡಿಯೋಗಳು ಏನಾದರೂ ಸಿಕ್ಕಿದ್ದಲ್ಲಿ, ಅಂದರೆ ಈಗ ಆಲ್ರೆಡಿ ಅವರು ತಮ್ಮ ಮೊಬೈಲ್ನಲ್ಲಿದ್ದಂಥ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರೆ, ಆದರೆ ಮೊಬೈಲ್ನ ಎಲ್ಲೂ ಕೂಡ ನಾಶ ಮಾಡಿಲ್ಲ, ಮೊಬೈಲ್ ಅವ್ರ ಬಳಿಯೇ ಇದೆ. ಹಾಗಾಗಿ ರಿಟ್ರೀವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಈ ವಿಡಿಯೋಗಳು ರಿಟ್ರೀವ್ ಆದರೆ ಇದು ತನಿಖೆಗೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಒಂದು ಸಾಕ್ಷ್ಯ ಆಗಲಿದೆ. ಏನಕ್ಕೆ ಅಂತ ಹೇಳಿದರೆ, ಇಲ್ಲಿವರೆಗೂ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಂಥ ವಿಡಿಯೋಗಳು ಯಾವುದೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಇದೀಗ ಈ ವಿಡಿಯೋಗಳು ಹಲ್ಲೆ ಮಾಡುವಂತಹ ವಿಡಿಯೋಗಳು ಮತ್ತು ಅದನ್ನು ಪ್ರೈಮರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡುವಂಥ ಒಂದು ಸಾಧ್ಯತೆ ಇರೋದ್ರಿಂದಾಗಿ ಈ ವಿಡಿಯೋಗಳು ರಿಟ್ರೀವ್ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತನಿಖೆಗೆ ತುಂಬಾನೇ ದೊಡ್ಡದಾದಂಥ ಒಂದು ಸಾಕ್ಷ್ಯ ಆಗಲಿದೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ನೆನಪು ಮಾಡ್ಕೋಬಹುದು. 2021ರಲ್ಲಿ ರೇಖಾ ಕದ್ರೇಶ್ ಅವರ ಹತ್ಯೆ ಆಗಿರುತ್ತೆ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಆ ಸಂದರ್ಭದಲ್ಲಿ ಹತ್ಯೆಯ ಸಂಪೂರ್ಣ ದೃಶ್ಯ CCTVಯಲ್ಲಿ ಸೆರೆಯಾಗಿತ್ತು. ದುರಂತ ಅಂದರೆ ಆ ಕೃತ್ಯ ನಡೆದ ಬಳಿಕ ಆರೋಪಿಗಳು ಕೆಲವೇ ಗಂಟೆಗಳಲ್ಲಿ ಅರೆಸ್ಟ್ ಕೂಡ ಆಗಿದ್ರು. ಅದಾದ ನಂತರ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಕೋರ್ಟು ಕೂಡ ಪ್ರೊಡ್ಯೂಸ್ ಮಾಡಲಾಗಿತ್ತು. ಇವತ್ತಿಗೂ 3 ವರ್ಷ ಆದರೂ ಕೂಡ ಆ ಕೇಸ್ನ ಆರೋಪಿಗಳಿಗೆ ಯಾರಿಗೂ ಕೂಡ ಬೇಲ್ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿ ಪ್ರಮುಖ ಕಾರಣ ಆಗಿದೆ ಏನು ಅಂತ ಹೇಳಿದರೆ, ಆ CCTV ಫುಟೇಜ್ ಇದ್ದ ಕಾರಣದಿಂದಾಗಿ ಆರೋಪಿಗಳಿಗೆ ಯಾರಿಗೂ ಕೂಡ ಬೇಲ್ ಆಗಿರಲಿಲ್ಲ. ಈ ಕೇಸ್ನಲ್ಲೂ ಕೂಡ ಅದೇ ರೀತಿಯಲ್ಲಿ ಹಲ್ಲೆಗೆ ಸಂಬಂಧಪಟ್ಟಂಥ ದೃಶ್ಯಗಳು ಮೊಬೈಲ್ನಲ್ಲಿ ಸಿಕ್ಕಿದ್ದೇ ಆದಲ್ಲಿ ಖಂಡಿತವಾಗಿಯೂ ದೊಡ್ಡ ಸಾಕ್ಷಿ ಆಗಲಿದೆ ಮತ್ತು ಇಮಿಡಿಯೇಟ್ ಆಗಿ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗುವಂಥ ಸಾಧ್ಯತೆ ಕೂಡ ಇಲ್ಲ. ಆದರೆ ಈ 3 ಜನ ಹುಡುಗರು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಒಂದು ವೇಳೆ ಇನ್ವಾಲ್ವ್ ಆಗಿದೆ ಆದಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ. ಇಲ್ಲದೆ ಹೋದಲ್ಲಿ ಅವ್ರನ್ನ ವಿಚಾರಣೆಗೊಳಪಡಿಸಿ ಅವ್ರ ಕಡೆಯಿಂದ ಹೆಚ್ಚಿನ ಒಂದು ಮಾಹಿತಿಯನ್ನು ತನಿಖಾಧಿಕಾರಿಗಳು ಕಲೆ ಹಾಕಲಿದ್ದಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸುನಿಲ್. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಈಗ ಈ ಪ್ರಕರಣದಲ್ಲಿ ಈಗ ಏನು 3 ಜನ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರು ವಿಡಿಯೋವನ್ನು ಮಾಡಿಕೊಂಡು ಯಾರು ಕಳಿಸಿದ್ರು ಅನ್ನೋದನ್ನು ಕೂಡ ಈಗ ಪ್ರಮುಖವಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾರೆ. ಜೊತೆಗೆ ಇವರು ಮೊಬೈಲ್ ಯಾವಾಗ ಇವರೆಲ್ಲರೂ ಅರೆಸ್ಟ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೋ ವಿಡಿಯೋವನ್ನು ಡಿಲೀಟ್ ಮಾಡ್ತಾರೆ. ಮತ್ತೊಂದು ವಿಚಾರ, ಈಗ ಈ ಕ್ಷಣದ ಒಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ನ್ಯಾಯಾಧೀಶರು ಆದೇಶವನ್ನು ಬರೆಸ್ತಾ ಇದ್ದಾರೆ ಕೋರ್ಟ್ನ ಹಾಲ್ನ ಒಳಭಾಗದಲ್ಲಿ ಅಂತೇಳಿ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಈಗ ಮರುಪರಿಶೀಲನೆ ಮಾಡಿದಂತಹ ನ್ಯಾಯಾಧೀಶರು ಅಂದರೆ ರಿಮೈಂಡ್ ಅರ್ಜಿಯನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಆ ಬಳಿಕ ಮತ್ತೊಮ್ಮೆ ಆದೇಶವನ್ನು ಬರೆಸ್ತಾ ಇದ್ದಾರೆ. ಆದೇಶವನ್ನು ಬರೆಸಿದ ಬಳಿಕ ಗೊತ್ತಾಗಲಿದೆ ಎಷ್ಟು ಜನ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ, ಎಷ್ಟು ಜನ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಅಂತೇಳಿ. ಈ ಹಿಂದೆ ಕೊಟ್ಟಿದ್ದಂಥ ಆದೇಶದಂತೆ 7 ಜನ ಆರೋಪಿಗಳು, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ, ದರ್ಶನ್ ಸೇರಿದಂತೆ 6 ಜನ ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ಅಂತೇಳಿ ಆದೇಶವನ್ನು ಹೊರಡಿಸಿದ್ರು. ಅದಾದ ಬಳಿಕ ಮತ್ತೊಮ್ಮೆ ವಾದವನ್ನು ಆಲಿಸಿ ರಿಮೈಂಡ್ ಅರ್ಜಿಯನ್ನು ಮರುಪರಿಶೀಲಿಸಿ ಆ ಬಳಿಕ ಮತ್ತೊಮ್ಮೆ ಈಗ ಆದೇಶವನ್ನು ಬರೆಸ್ತಾ ಇದ್ದಾರೆ ಎನ್ನುವ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಅದಾದ ಬಳಿಕ ಆದೇಶವನ್ನು ಬರೆಸಿದ ಬಳಿಕ ಆದೇಶವನ್ನು ಓದಿ ತಿಳಿಸ್ತಾರೆ. ಆದೇಶ ಓದಿದ ಬಳಿಕವಷ್ಟೇ ಗೊತ್ತಾಗುತ್ತೆ ಯಾರು ನ್ಯಾಯಾಂಗ ಬಂಧನಕ್ಕೆ, ಯಾರು ಪೊಲೀಸ್ ಕಸ್ಟಡಿಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲಿದೆ.
ನೋಡಿ, ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟವಾಗುತ್ತೆ. ಆದೇಶವನ್ನ ನ್ಯಾಯಾಧೀಶರು ಬರೆಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯವಾಗಿ ಈಗ ಸದ್ಯಕ್ಕೆ ಆದೇಶವನ್ನ ಬರೆಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಹಲವು ಪ್ರಶ್ನೆಗಳನ್ನ ಮಾಡಲಾಯಿತು. SPP ಮತ್ತೆ ಕಸ್ಟಡಿಗೆ ಕೇಳ್ತಾ ಇದ್ದಂತೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಪುನರ್ ಆಕ್ಷೇಪ ವ್ಯಕ್ತಪಡಿಸಿದ SPP ಕಸ್ಟಡಿಗೆ ತೆಗೆದುಕೊಳ್ಳುವ ಗರಿಷ್ಠ ಅವಧಿ ಮುಕ್ತಾಯ ಆಗಿಲ್ಲ, ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರಣೆಯ ಅಗತ್ಯ ಇರೋದ್ರಿಂದ ಇವರ ಕಸ್ಟಡಿಯ ಅಗತ್ಯ ಇದೆ ಅಂತ ಹೇಳಿ ಯಾಕೆ ಕಸ್ಟಡಿಗೆ ಬೇಕು ಅನ್ನುವಂತಹ ಸಕಾರಣಗಳನ್ನು ವಿವರಿಸಿ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸ SPP ಅವರಿಂದ ಆಯ್ತು. ಫೈನಲಿ ಕಸ್ಟಡಿಗೆ ನೀಡಲಾಗಿದೆ. ಕಸ್ಟಡಿಗೆ ನೀಡ್ತಾ ಇದ್ದಂತೆ ದರ್ಶನ್ ಪರ ವಕೀಲ ನಾರಾಯಣ ಸ್ವಾಮಿ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಎಷ್ಟು ಏನು ಎತ್ತ ಅಂದ್ರೆ ಕಸ್ಟಡಿ ಎಷ್ಟು ದಿನ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕನ್ಫರ್ಮೇಶನ್ ಸಿಗಬೇಕಾಗಿದೆ. ಸದ್ಯಕ್ಕೆ ಆದೇಶವನ್ನ ಬರೆಸುವಂತಹ ಕೆಲಸ ಈಗ ನ್ಯಾಯಾಧೀಶರಿಂದ ಆಗ್ತಾ ಇದೆ. ನ್ಯಾಯಾಧೀಶರು ಆದೇಶವನ್ನ ಬರೆಸ್ತಾ ಇದ್ದಾರೆ. ಏನಾಗಬಹುದು, ಯಾರಿಗೆ ಜೈಲು, ಯಾರಿಗೆ ಮತ್ತೆ ಕಸ್ಟಡಿ, ಕೆಲವೇ ಕ್ಷಣಗಳಲ್ಲಿ ಈ ಆದೇಶ ಪ್ರಕಟ ಆಗ್ಲಿಕ್ಕಿದೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಕ್ತಾಯ ಆಗಿ ಆದೇಶವನ್ನ ಬರೆಸ್ತಾ ಇದ್ದಾರೆ ನ್ಯಾಯಾಧೀಶರು. ಆದೇಶದಲ್ಲಿ ಏನಿರುತ್ತೆ ಅನ್ನೋದೇ ಸದ್ಯಕ್ಕಿನ ಕ್ಯೂರಿಯಾಸಿಟಿ ಆಗಿದೆ. ಏನಾಗುತ್ತೆ ಆದೇಶ? ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಕೊಲೆ ಆರೋಪ ಇರುವಂತಹ ಆರೋಪಿಗಳ ಎದುರು ಹಲವು ಪ್ರಶ್ನೆಗಳನ್ನ ಮಾಡಲಾಯಿತು. ದರ್ಶನ್ ಸೇರಿ 6 ಮಂದಿಗೆ ಮತ್ತೆ ಕಸ್ಟಡಿಗೆ ನೀಡಿದೆ ಕೋರ್ಟ್. ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿರೋದು. ಪವಿತ್ರ ಗೌಡ ಸೇರಿ ಕಿಡ್ನಾಪ್ ಮಾಡಿದ ಆರೋಪಿಗಳು ಜೈಲು ಪಾಲಾಗಿದ್ರೆ ಉಳಿದವರು ಪೊಲೀಸ್ ಕಸ್ಟಡಿಗೆ. ಪವಿತ್ರ, ಆಕೆಯ PA ಪವನ್, ಕಿಡ್ನಾಪ್ ಮಾಡಿದ್ದಂತಹ 7 ಮಂದಿ ಏನಿದ್ದಾರೆ ಇವರಿಗೆ ಪರಪ್ಪನ ಅಗ್ರಹಾರ. SPP ವಾದವನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ದರ್ಶನ್, ವಿನಯ್, ಪ್ರದೋಷ್ ಮತ್ತು ನಾಗರಾಜ್, ಇದರ ಜೊತೆಗೆ ಧನ್ರಾಜ್ ಇವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿರೋದು. ಮತ್ತೆ ಕಸ್ಟಡಿಗೆ ನೀಡುವಂತೆ SPP ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆಯನ್ನ ಮಾಡಿದರು. ದರ್ಶನ್ ಪರ ವಕೀಲರ ತೀವ್ರ ಆಕ್ಷೇಪಣೆಗೆ ಇಲ್ಲಿ ಹಿನ್ನಡೆಯಾಗಿದೆ. ಒಂದು ರೀತಿಯಲ್ಲಿ ಪುನಃ ರಿಮ್ಯಾಂಡ್ ಅರ್ಜಿಯ ಪರಿಶೀಲನೆ. ಸೊ ದರ್ಶನ್ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ವಿಡಿಯೋ ಮಾಡಿದ್ರು ಆ 3ರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿರೋದು. ಮತ್ತೊಂದು ಕಡೆ ಇವರು ಮಾಡಿರುವಂತಹ ವಿಡಿಯೋ ರಿಟ್ರೀವ್ ಆಗ್ಬಿಡ್ತು ಅಂತಂದ್ರೆ ಈ ಕೇಸ್ಗೆ ಬಲವಾದ ಸಾಕ್ಷ್ಯ ಸಿಗುತ್ತೆ ಮತ್ತು ಮತ್ತೊಂದು ಆಯಾಮ ಸಿಗೋದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಾಗಿದ್ರೆ ಆದೇಶದಲ್ಲಿ ಏನಿರುತ್ತೆ ಅನ್ನೋದು ಸದ್ಯಕ್ಕಿನ ಕುತೂಹಲವಾಗಿದೆ. ನೋಡಿ, ತಾವು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಯಾರೆಲ್ಲ ಕಸ್ಟಡಿಗೆ, ಯಾರೆಲ್ಲ ಜೈಲಿಗೆ ಅಂತ. ಎಷ್ಟು ದಿನ, ಏನು ಎತ್ತ ಅಂತ ಅಧಿಕೃತವಾಗಿ ಆದೇಶದ ಮೂಲಕ ನಮಗೆ ಗೊತ್ತಾಗ್ಲಿಕ್ಕಿದೆ. A2 ದರ್ಶನ್, A10 ವಿನಯ್, A14 ಪ್ರದೋಷ್ ಇವರೆಲ್ಲರೂ ಕೂಡ ಕಸ್ಟಡಿಗೆ ಹೋಗುವ ಸಾಧ್ಯತೆ. A11 ನಾಗರಾಜ್, A12 ಲಕ್ಷ್ಮಣ್, A9 ಧನರಾಜ್. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಕೋರ್ಟ್ನಲ್ಲಿ ವಾದ ಪ್ರತಿವಾದ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಈಗಾಗಲೇ ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳಿ ಬಂದು, ಏನೆಲ್ಲ ವಾದ ಆಯಿತು, ಪ್ರತಿವಾದ ಯಾವ ರೀತಿ ಇತ್ತು, ದರ್ಶನ್ ಪರ ವಕೀಲರು SPPಯ ವಾದಕ್ಕೆ ಆಕ್ಷೇಪಣೆಯನ್ನ ಯಾವ ರೀತಿ ವ್ಯಕ್ತಪಡಿಸಿದ್ರು, ಇದೆಲ್ಲವನ್ನು ಕೂಡ ತಾವು ಗಮನಿಸಿದ್ದೀರಿ. ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ವಾದ ಪ್ರತಿವಾದ ಮುಕ್ತಾಯ ಆಗಿ ಈಗ ಆದೇಶವನ್ನ ಬರೆಸ್ತಾ ಇದ್ದಾರೆ. ಓವರ್ ಟು ದಿವಿತ್, ಮತ್ತಷ್ಟು ಮಾಹಿತಿಯನ್ನ ಅವರಿಂದ ಪಡೆಯೋಣ. ದಿವಿತ್. ಖಂಡಿತವಾಗ್ಲೂ ಶ್ರೀಪಾದ್, ಈಗಾಗಲೇ ಯಾವಾಗ ಮತ್ತೆ ಅವರನ್ನ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ವಕೀಲರು ವಾದವನ್ನ ಮಾಡಿದ್ರು, ಈಗಾಗಲೇ ಪವಿತ್ರ ಗೌಡರನ್ನ ನ್ಯಾಯಿಕ ಬಂಧನಕ್ಕೆ ಒಳಪಡಿಸಬೇಕು ಅಂತ ಬೆನ್ನಲ್ಲೇ ಅವರನ್ನು ಕೂಡ ಕಸ್ಟಡಿಗೆ ಕೇಳಿರುವಂಥ ವಕೀಲರು ಈಗ ಮತ್ತೆ ನ್ಯಾಯಾಧೀಶರ ಮುಂದೆ ವಿಚಾರಣೆ ನಡೀತಾ ಇದೆ. ನ್ಯಾಯಾಧೀಶರ ಮುಂದೆ ವಿಚಾರಣೆ ಆಗ್ತಾ ಇದೆ. ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಏನೆಲ್ಲ ಆದೇಶ ಹೊರ ಬರಬಹುದು ಅಂತೇಳಿ, ಯಾರು ಜೈಲು ಪಾಲಾಗ್ತಾರೆ, ಯಾರು ಕಸ್ಟಡಿಗೆ ಹೋಗ್ತಾರೆ, ಎಷ್ಟು ಜನರನ್ನ ಈಗ ಜೈಲಿಗೆ ಕಳಿಸೋದಕ್ಕೆ ಮತ್ತೆ ಆದೇಶವನ್ನು ಹೊರಡಿಸ್ತಾರೆ ಲಾಯರ್, ಇವೆಲ್ಲವನ್ನು ಕೂಡ ನಾವೀಗ ಕಾದು ನೋಡಬೇಕಾಗುತ್ತೆ. ಒಟ್ಟಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋದು ಮತ್ತೆ ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾ ಇರೋದು.
ರಿಮ್ಯಾಂಡ್ ಅರ್ಜಿಯನ್ನು ಪರಿಶೀಲನೆ ಮಾಡ್ತಾ ಇರೋದು. ಈಗಾಗಲೇ ಸಾಕಷ್ಟು ಜನರು ಕೂಡ ಇಲ್ಲಿ, ಅಭಿಮಾನಿಗಳು ಕೂಡ ಇಲ್ಲಿ ಕಾಯ್ದಿರೋದು ಏನಾಗ್ಬೋದು ಈ ಒಂದು ಆದೇಶ ಅಂಥೇಳಿ. ಸೊ ಹಾಗಾಗಿ ಕಾದು ನೋಡಬೇಕಾಗುತ್ತೆ. ಪವಿತ್ರ ಗೌಡ ಸೇರಿ ಕಿಡ್ನಾಪ್ ಆರೋಪಿಗಳು ಒಂದಷ್ಟು ಜನ ಜೈಲು ಪಾಲಾಗುವಂಥ ಸಾಧ್ಯತೆ ಇದೆ, ಒಂದಷ್ಟು ಜನ ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ವಿಚಾರಣೆಗೆ ಯಾರೆಲ್ಲ ಅಗತ್ಯ ಇದೆ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಒಂದಷ್ಟು ಜನರನ್ನ ವಿಚಾರಣೆಗೆ ಇನ್ನಷ್ಟು